ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ, ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆರೋಗ್ಯ ಅಂತ ತಗೊಂಡಾಗ ಈ ಸಸ್ಯಾಹಾರ ಮಾಂಸಾಹಾರದ ಒಂದು ಜಿಜ್ಞಾಸೆ ಎಷ್ಟೋ ವರ್ಷದಿಂದಿದೆ. ಆದರೆ ಇದಕ್ಕೆ ಉತ್ತಮವಾದಂಥ ವೈಜ್ಞಾನಿಕವಾದಂಥ ಉತ್ತರವನ್ನು ಕೊಟ್ಟಿದ್ದು ಅಮೇರಿಕನ್ಸು ವಿಯೆಟ್ನಾಂ ಜೊತೆಗೆ ಯುದ್ಧ ಮಾಡಿದಾಗ ಆದಂಥ ಪರಿಣಾಮ. ಅಮೇರಿಕನ್ಸು ಸೋತರು, ಆದರೆ ಅದರಿಂದ ಪಾಠ ಕಲಿತು ಈಗ ಅಮೇರಿಕಾದಲ್ಲಿ ಜನರು ವೆಜಿಟೇರಿಯನ್ಸ್ ಆಗ್ತಾಯಿದ್ದಾರೆ, ವೆಗಾನ್ಗಳಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದರೆ, ವಿಯೆಟ್ನಾಂ ವಾರ್ದಲ್ಲಿ ಸತ್ತಂಥ ಯೋಧರ ಶರೀರವನ್ನು ಡಿಸೆಕ್ಟ್ ಮಾಡಿ ನೋಡಿದಾಗ ಅಮೇರಿಕಾ ಯೋಧರ ರಕ್ತನಾಳಗಳಲ್ಲಿ ಪೂರ್ತಿ ಜಿಡ್ಡು ಶೇಖರಣೆಗೊಂಡಿತ್ತು. ಎಥೆರೋಸ್ಕ್ಲೆರೋಸಿಸ್ ಎಕ್ಸ್ಟೆನ್ಸಿವ್, ಅದು ಎಷ್ಟು 19-20 ವರ್ಷದ ಯುವಕರ ಸೈನಿಕರ ಈ ರಕ್ತನಾಳಗಳಲ್ಲಿ ಇಷ್ಟೊಂದು ಜಿಡ್ಡು ಶೇಖರಣೆ ನೋಡಿ ಗಾಬರಿಯಾದರು. ಯಾಕೆ ಅಂತ ನೋಡಿದಾಗ ಅವರಿಗೆ ತಿಳಿದಿದ್ದೇನು ಅಂತಂದರೆ, ಇವರು ತಮ್ಮನ್ನು ಮಾಂಸಖಂಡವನ್ನು ಬಲಿಷ್ಠ ಮಾಡ್ಕೊಳ್ಳೋಕ್ಕೆ, ತಾವು ಗಟ್ಟಿಯಾಗೋಕ್ಕೋಸ್ಕರ ದಿನಕ್ಕೆ 3-4 ಮೊಟ್ಟೆಗಳ ಒಂದು ಆಮ್ಲೆಟ್ ತಿಂತಾಯಿದ್ರು. ಬೀಫು, ಮಟನು, ಮೊಟ್ಟೆ ಜೊತೆಗೆ ಎಲ್ಲವನ್ನೂ ಪ್ರೋಟೀನ್ ಹೆಚ್ಚಾಗುತ್ತೆ ಅಂತ 3 ಹೊತ್ತು ಆ್ಯನಿಮಲ್ ಪ್ರೋಟೀನ್ಗಳನ್ನೇ ತೊಗೊಳ್ತಾಯಿದ್ರು. ಇವತ್ತಿಗೆ ವೈಜ್ಞಾನಿಕವಾಗಿ ಅವರು ಕಂಡುಹಿಡಿದಿದ್ದು ಏನಂದರೆ, ನಾವು ಆ್ಯನಿಮಲ್ ಪ್ರೋಟೀನ್ಸಿಂದ ನಮ್ಮ ಮಾಂಸಗಳು ಗಟ್ಟಿಯಾಗುತ್ತೆ ಅನ್ನೋ ಭ್ರಮೆಯಿಂದ ನಾವು ಮೊಟ್ಟೆ, ಮಟನು ಇದನ್ನು ತಿಂತಾ ಹೋದರೆ ನಮಗೆ ಆ ಮಟನ್ ಇದರ ಪ್ರೋಟೀನ್, ಆ್ಯನಿಮಲ್ ಪ್ರೋಟೀನ್ಸ್ ಜೊತೆಗೆ ಆ್ಯನಿಮಲ್ ಲಾರ್ಡ್ ಕೂಡ ಬಂದ್ಬಿಡುತ್ತೆ. ಈ ಆ್ಯನಿಮಲ್ ಲಾರ್ಡ್ ಇದ್ದಿದ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾಕೆಂತಂದರೆ ಈ ಆ್ಯನಿಮಲ್ ಲಾರ್ಡು ಕರಗೋದಿಲ್ಲ. ನಮ್ಮ ಶರೀರಕ್ಕೆ ಬೇಕಾಗುವಂಥ 100 ಮಿಲಿಗ್ರಾಮ್ ಕೊಲೆಸ್ಟ್ರಾಲು ನಮ್ಮ ಲಿವರೇ ಉತ್ಪತ್ತಿ ಮಾಡುತ್ತೆ. ಈ ಮೇಲ್ಗಡೆಯಿಂದ ಬಂದಂಥ ಆ್ಯನಿಮಲ್ ಲಾರ್ಡ್ ಇದ್ದಿದ್ದು ರಕ್ತನಾಳಗಳಲ್ಲಿ ಜಿಡ್ಡಾಗಿ ಶೇಖರಣೆಗೊಂಡು ಎಥೆರೋಸ್ಕ್ಲೆರೋಸಿಸ್ ಆಗುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ಆಗೋದು ಹೆಚ್ಚು, ಸ್ಟ್ರೋಕ್ ಅಂತಂದರೆ ಪ್ಯಾರಲಿಸಿಸ್ ಆಗೋದು ಕೂಡ ಹೆಚ್ಚಾಗುತ್ತೆ. ಅದರ ಜೊತೆಗೆ ಕರುಳಿನಲ್ಲಿ, ಅದರಲ್ಲೂ ಕೊಲಾನ್ ಅಂದರೆ ದೊಡ್ಡ ಕರಳಿನ ಕ್ಯಾನ್ಸರ್ ಕೂಡ ಉತ್ಪತ್ತಿಯಾಗುತ್ತೆ. ಹಾಗಾಗಿ ಮಾಂಸಾಹಾರ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಇವತ್ತು ವಿಶ್ವವೇ ಒಪ್ಕೊಂಡ್ಬಿಟ್ಟಿದೆ. ಆದರೂ ಕೂಡ ನಮ್ಮ ಭಾರತದಲ್ಲಿ ಮಾಂಸಾಹಾರಕ್ಕೆ ಹೋಗ್ತಾ ಇರೋರು ಭಾಳ ಹೆಚ್ಚು ಜನ. ಆದರೆ ನೆನ್ಪಿಟ್ಕೊಳ್ಳಿ, ಮಾಂಸಾಹಾರ ಆರೋಗ್ಯಕ್ಕೆ ಕೆಟ್ಟದು ಅಂತ ಗೊತ್ತಿದ್ದರೂ ತಿನ್ನುವಂಥವರು ಮುಂದೆ ಅದಕ್ಕೆ ತುತ್ತಾಗ್ತಾರೆ. ನೀವು ನೋಡಿರ್ಬೋದು, ಯುವಕರೇ 40-45 ವರ್ಷಕ್ಕೆ ದಿಢೀರಂತ ಹಾರ್ಟ್ ಅಟ್ಯಾಕಿಂದ ಸಾಯ್ತಾ ಇದ್ದಾರೆ. ಅವರು ಮಾಂಸಾಹಾರಿಗಳು, ರಾತ್ರಿಯೆಲ್ಲ ಪಾರ್ಟಿ ಮಾಡಿದರು ಅಂತ ಗೊತ್ತಾಗಿ ಆ ಹೀರೋಗಳ ಅಭಿಮಾನಿಗಳಿದಾರಲ್ಲ, ಅವರು ಕೂಡ ಬಾಡೂಟ ಮಾಡಿಕೊಂಡು ಸಾಯ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕೇ ಹೊರತಾಗಿ ಯಾರೋ ಒಬ್ಬರು ಮಾಡ್ತಾಯಿದ್ರು ಅವರಾಗೆ ನಾವು ಆಗಬೇಕು ಅಂತ ತಪ್ಪು ದಾರಿಗೆ ಹೋಗೋದನ್ನು ಯುವಕರು ಕಲಿಬಾರ್ದು. ಇಲ್ಲಿ ನಮ್ಮ ಶರೀರ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಸಸ್ಯಾಹಾರವನ್ನು, ಸಾತ್ವಿಕ ಆಹಾರವನ್ನು, ಸಮತೋಲ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ತಗೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಈ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನಮ್ಮ ಶರೀರದಿಂದ ನಾವು ಸಾಧನೆ ಮಾಡ್ಬೋದು. ಬನ್ನಿ, ನಾವೆಲ್ಲರೂ ಈ ಸಸ್ಯಾಹಾರದ ಮಹತ್ವವನ್ನು ಅರಿತುಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ನಮಸ್ಕಾರ.